ಎವ್ರಿವನ್, ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಕೂಡ ರೆಡಿ ಮಾಡಬೇಕು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಡ್ರಾಪ್ ತೊಗೋಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಟಿಫನ್ನು, ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸು ಎರಡೂ ಕೂಡ ಪ್ರಿಪೇರ್ ಮಾಡ್ತಿದ್ದೀನಿ. ನಾನಿಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಮೊದಲನೇದಾಗಿ ಇದನ್ನ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಅದಾದಮೇಲೆ ಒಂದು 2ರಿಂದ 3 ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಆಗಿ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಹೀರೆಕಾಯಿ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಒಂದು 4 to 5 ಮಿನಿಟ್ಸ್ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ನಂತರ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ನಾನು ಚಪಾತಿ ಕೂಡ ಮಾಡ್ಕೊತಾಯಿದ್ದೆ. ಒಂದು 3 ಚಪಾತಿ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸೋಣ ಅಂತ ಹೇಳಿ ಚಪಾತಿ ಕೂಡ ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ಬೆಂದಾದಮೇಲೆ ನಾನು ಒಂದು ಬೌಲಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ನನಗೆ ಸಾಂಬಾರು ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಕೊನೆಗೆ ಫೈನಲಾಗಿ ಸಾಲ್ಟ್ ಎಲ್ಲ ನಿಮ್ಮ ಟೇಸ್ಟಿಂಗೆ ಎಷ್ಟಿರುತ್ತೆ ನೋಡಿಕೊಂಡು ಸಾಲ್ಟ್ ಕೂಡ ಆ್ಯಡ್ ಮಾಡಿ ಫೈನಲಾಗಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಸೊ ಪಲ್ಯ ಎಲ್ಲ ರೆಡಿ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಹಸ್ಬೆಂಡ್ ನಾನು ಹೊರಟ್ವಿ. ಸೊ ಅವರು ಆನ್ ದ ವೇ ಆಫೀಸ್ಗೆ ಹೋಗುವಾಗ ನನಗೆ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಅವರು ಕೂಡ ಹೊರಟರು. ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಬ್ಯಾಂಕ್ ಕೆಲಸ ಕೂಡ ಮುಗಿಸ್ಕೊಂಡು ಅಲ್ಲಿಂದ ನಾನು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಹೆಂಗೂ ಬಂದಿದ್ದೀವಲ್ವ ಅಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ನಾನು ಹೋಗಿದ್ದು ಮಹಾಲಕ್ಷ್ಮಿ ಲೇಔಟ್ಗೆ. ಸೊ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಫೇಮಸ್ಸು. ಸೊ ಯಾರಾದರೂ ಅಲ್ಲಿ ನಿಯರ್ ಬೈಯಲ್ಲಿ ಇದ್ದವರು ಪ್ಲೀಸ್ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿಯಾಗಿರುತ್ತೆ. ಯಾವುದೇ ಸೋಡಾ ಏನನ್ನು ಕೂಡ ಬಳಸ್ದಲೇ ಮಾಡೋದು. ನನಗಂತೂ ದಾವಣಗೆರೆ ಬೆಣ್ಣೆ ದೋಸೆ ಮಹಾಲಕ್ಷ್ಮಿ ಲೇಔಟಲ್ಲಿ ಹೋದಾಗ ಯಾವತ್ತೂ ಕೂಡ ಮಿಸ್ ಮಾಡೋದಿಲ್ಲ, ತಿಂದ್ಕೊಂಡೇ ಬರ್ತೀನಿ. ಸೊ ನಾನು ಬೆಂಗಳೂರಿಗೆ ಫಸ್ಟ್ ಬಂದಾಗ ನಾನು ಮಹಾಲಕ್ಷ್ಮಿ ಲೇಔಟಲ್ಲೇ ಸ್ಟೇ ಆಗಿದ್ದು. ಸೊ ಹಾಗಾಗಿ ನನಗೆ ಸಾಕಷ್ಟು ಸಿಹಿ ಕಹಿ ದಿನಗಳು, ಕ್ಷಣಗಳು ಎಲ್ಲನೂ ಇದೆ. ಸೊ ಅಲ್ಲೇ ನಾನು ನನ್ನ ಮಗನ ನಿಯರ್ ಬೈಯಲ್ಲಿ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬೆಣ್ಣೆ ದೋಸೆ ಕೂಡ ತಿಂದುಬಿಟ್ಟು ನಾವು ಅಲ್ಲಿಂದ ಸೀದಾ ಮನೆಗೆ ಓಡೋಣ ಅಂತ ಹೇಳಿಬಿಟ್ಟು ಎಂಟ್ರೆನ್ಸ್ವರೆಗೂ ಬಸ್ಸಲ್ಲಿ ಬಂದ್ವಿ. ಅದಾದಮೇಲೆ ಎಂಟ್ರೆನ್ಸಿಂದ ನಮ್ಮ ಮನೆವರೆಗೂ ನಾನು ಮೆಟ್ರೋದಲ್ಲಿ ಬಂದು ಮನೆಗೆ ರೀಚ್ ಆದೆ. ಸ್ಯಾಟರ್ಡೇ ನಾನು ಈ ಮಂತ್ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ದು. ಸೊ ಯಾವುದೂ ಕೂಡ ಅನ್ಪ್ಯಾಕ್ ಮಾಡಿರಲಿಲ್ಲ. ಹಾಗಾಗಿ ನಾನು ಸಂಡೇ ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇದು ಮಂಡೇ ವ್ಲಾಗ್ ಇರೋದ್ರಿಂದ ಮಂಡೇ ಸ್ವಲ್ಪ ಕೆಲಸ ಇದೆ, ಮೇನ್ ಕೆಲಸ ಇತ್ತು. ಹಾಗಾಗಿ ಯೂಶಲಿ ಯಾವಾಗ್ಲೂ ಬಾಕ್ಸಸ್ಸು ಖಾಲಿಯಾಗಿದ್ದಾಗ ನಾನು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಬಾಕ್ಸ್ ಎಲ್ಲ ವಾಶ್ ಮಾಡಿಯೇ ಅದನ್ನು ರೀಯೂಸ್ ಮಾಡ್ಕೋತೀನಿ. ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ ನಾನು ಈ ಸಲ ಲೈಫ್ ಬಾಯ್ ತೊಗೊಂಡು ಬಂದೆ. ಯಾವಾಗಲೂ ತೊಗೊಂಡು ಬಂದಿರಲಿಲ್ಲ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಕಿಚನಲ್ಲೊಂದು ಹಾಗೆ ಬಾತ್ರೂಮಲ್ಲೊಂದು ಹಾಕಿದೆ. ಫೈನಲಿ ನಾನು ಒಂದು ಕಪ್ ಕಾಫಿ ಜೊತೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.